ಈ ನಿಮಿಷ ಈ ಕ್ಷಣ ಮಾತ್ರ ನಿಮ್ಮ ಕೈಯೊಳಗೇನೆ ಇದೆ. ಈ ವಾಸ್ತವವನ್ನು ನೀನು ಅನುಭವಿಸಿದಾಗ ಸಮಯವನ್ನು ಸದುಪಯೋಗ ಮಾಡಿಕೊಂಡರೆ ನಿನಗೆ ನಿನ್ನ ಜೀವನದಲ್ಲಿ ಸಂತೋಷ ಕಲ್ಪಿಸುತ್ತದೆ. ಯಾರೋ ಬರ್ತಾರ ನಿನ್ಗೋಸ್ಕರ ಏನೋ ಮಾಡ್ತಾರೆ ಅಂತ ನೀನು ಆಲೋಚನೆ ಮಾಡ್ತಾ ಕುಳಿತುಕೊಂಡರೆ ಸಮಯ ವ್ಯರ್ಥವಾಗಿ ಹೋಗುತ್ತದೆ. ನೀನು ಏನೇ ಆಗಲಿ ಸ್ವಂತ ವಿಚಾರ ಮಾಡೋ, ನಿನಗೆ ಅನಿಸಿದ್ದನ್ನ ಮಾಡೋ, ಆವಾಗ್ಲೇ ನಿನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುತ್ತೀಯ ಹಾಗೂ ನಿನ್ನ ಮನಸ್ಸಿಗೆ ಆದಷ್ಟು ನೆಮ್ಮದಿ ಸಿಗುತ್ತದೆ. ನೀನು ನಿನ್ನ ಜೀವನದಲ್ಲಿ ನಿನಗೆ ಅರ್ಹತೆ ಇಲ್ಲದವರಿಗೋಸ್ಕರ ಎಂದು ಅತಿ ಆಸೆ ಪಡಬೇಡ. ಅದನ್ನು ನಿನ್ನ ಜೀವನದಲ್ಲಿ ಹೊಂದಲು ಅರ್ಹತೆಯನ್ನ ಸಾಧಿಸೋ, ಆವಾಗ್ಲೇ ಅದು ನಿನ್ನ ಹುಡುಕಿಕೊಂಡೇ ನಿನ್ನ ಹತ್ರನೇ ಬರುತ್ತದೆ. ಸುಮ್ಮನೆ ಅರ್ಥವಿಲ್ಲದ ಮಾತನಾಡಿ ನಿನ್ನ ಮನಸ್ಸಿಗೆ ನೋವು ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮಾತನಾಡುವ, ಇಲ್ಲ ಒಂದು ಒಳ್ಳೆಯ ಕೆಲಸ ಮಾಡುವ. ಕಳೆದು ಹೋದ ಕಾಲ ನೀನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಮರಳಿ ಬರದು. ನೀನು ಅದನ್ನ ಗತಕಾಲದ ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡ. ಈ ಕ್ಷಣವನ್ನು ಉಪಯೋಗಿಸಿಕೋ. ನಾಳೆ ದಿನಗಳು ನಿನಗೆ ಅನುಕೂಲಕರವಾಗಿರುತ್ತವೆ. ಒಂದು ವೇಳೆ ನೀನು ಅನುಕೂಲಕರವಾಗಿರುವ ಸಮಯದಲ್ಲಿ ತಪ್ಪನ್ನು ಮಾಡಿದರೆ ಮುಂದೆ ಕರ್ಮದ ಜೊತೆಗೆ ಪಶ್ಚಾತ್ತಾಪವು ಕೂಡ ಪಡಲೇಬೇಕಾಗುತ್ತದೆ. ನಿನ್ನ ಜೀವನದಲ್ಲಿ ನೀನು ಸುಖವಾಗಿ ಇರಬೇಕು ಅಂದುಕೊಂಡರೆ ಮೊದಲು ನಿನ್ನ ಕೋಪವನ್ನು ಸಾಯಿಸೋ. ನಿನ್ನ ಹತ್ತಿರ ಏನಂತ ಇದೆಯೋ ಅದರ ಕುರಿತು ಮಾತ್ರ ಆಲೋಚಿಸಿದರೆ ಆನಂದವು ನಿನಗಾಗಿ ನಿನ್ನದಾಗಿರುತ್ತದೆ. ನಿನ್ನ ಹತ್ತಿರ ಏನೂ ಇಲ್ಲವೋ ಅದರ ಕುರಿತು ಆಲೋಚನೆ ಮಾಡಿದರೆ ಆನಂದವು ನಿಮ್ಮಿಂದ ದೂರವಾಗುತ್ತದೆ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ನಿನ್ನನ್ನು ನೀನು ರೂಪಿಸಿಕೊಳ್ಳಲು ಪ್ರಯತ್ನಿಸು. ಎಷ್ಟೇ ಕಷ್ಟ ಬಂದರೂ ಅದರ ಆಳ್ವಿಕೆ ಕೆಲವೊಂದು ದಿನ ಅಷ್ಟೇ ಇರುತ್ತದೆ. ಮುಂದೆ ಬಂದಂತೆ ಕಾಲವು ಹೊಂದಿಕೊಳ್ಳಲು ಪ್ರಾರಂಭಿಸುತ್ತದೆ. ನಮ್ಮ ಒಂದು ಆಸೆಯನ್ನು ಈಡೇರಿಸಿದಾಗ ಸಂತೋಷದ ಮಳೆ ಸುರಿದಂತೆ ನಮ್ಮ ಜೀವನದಲ್ಲಿ ಅನುಭವವಾಗುತ್ತದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿದೆ. ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.